ಮಧ್ವವಿಜಯದ 23ನೇ ಭಾಗ ಇದು. 4ನೇ ಸರ್ಗದ 15ನೇ ಶ್ಲೋಕವನ್ನು ಇವತ್ತು ನೋಡ್ಬೇಕು ನಾವು. 14ನೇ ಪದ್ಯ ಮುಕ್ತಾಯ ಕಂಡಾಗ, 4ನೇ ಸರ್ಗದ ಆರಂಭದಿಂದ 14ನೇ ಪದ್ಯದವರೆಗೆ ಮುಕ್ತಾಯ ಕಂಡಾಗ ವಾಸುದೇವ ಸನ್ಯಾಸಿ ಆಗಬೇಕು ಅಂತ ನಿರ್ಧರಿಸಿತ್ತು. ಅದಕ್ಕಾಗಿ ಅಚ್ಯುತ ಪ್ರೇಕ್ಷರು ಅನ್ನುವಂಥ ಯತಿಗಳನ್ನು ಆಶ್ರಯಿಸಿದ್ದು ಮತ್ತು ಆ ಅಚ್ಯುತ ಪ್ರೇಕ್ಷರ ಹಿನ್ನೆಲೆ ಇದೆಲ್ಲವನ್ನು ಕೂಡ ಈ ಹಿಂದಿನ ಭಾಗದಲ್ಲಿ ಕವಿಗಳು ವರ್ಣನೆ ಮಾಡಿದರು. ಈ ವಿಷಯ ಮಧ್ಯಗೇಹ ಭಟ್ಟರಿಗೆ ಗೊತ್ತಾಯಿತು. ವಾಸುದೇವ ಮಧ್ಯಗೇಹ ಭಟ್ಟರ ಮನೆಯಿಂದ ಆ ಗುರುಕುಲದ ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಹೆಚ್ಚು ಈ ಅಚ್ಯುತ ಪ್ರೇಕ್ಷರು ಅನ್ನುವಂಥ ಸನ್ಯಾಸಿಗಳ ಒಡನಾಟದಲ್ಲೇ ಇದ್ದಾನೆ ಅನ್ನೋದು ಅವ್ರಿಗೆ ತಿಳಿಯಿತು. ಒಂದೆರಡು ಬಾರಿ ಸನ್ಯಾಸಿ ಹತ್ರ ಹೋಗಿ ಬಂದರೆ ಅವರು ಸುಮ್ಮನೆ ಇರ್ತಿದ್ರು, ಹೆಚ್ಚು ಅವ್ರ ಜೊತೆನೇ ಇರ್ತಿದ್ದಾನೆ ಅನ್ನೋದು, ಮತ್ತು ಸನ್ಯಾಸವನ್ನು ಸ್ವೀಕಾರ ಮಾಡುವ ವಿಚಾರದಲ್ಲಿದ್ದಾನೆ ಅಂತನ್ನೋದು ಅವ್ರಿಗೆ ತಿಳಿದು ಬಂತು. ಮಗನ ಪ್ರೀತಿಯಿಂದ ಆ ಗಂಡ ಹೆಂಡತಿ ಇಬ್ಬರು ಕೂಡ ಉಡುಪಿಗೆ ಬಂದರು. ಉಡುಪಿಯಲ್ಲೇ ಇದ್ದರು ಅಚ್ಯುತ ಪ್ರೇಕ್ಷ ಸ್ವಾಮಿಗಳು. ವಾಸುದೇವನು ಅಲ್ಲೇ ಇದ್ದ. ಅಲ್ಲಿಗೆ ಬಂದರು. ವರಾಶ್ರಮಸ್ತೆ ಜಗತೋ ರನಾಥಯೋ ನ ಜೀವತೋ ಸ್ಯಾದೈನಂದನಾವಯೋ ಸಯಾಚನಂ ವಾಕ್ಯಮುದೀರ್ಯತಾವಿದಂ ಪರೀತ್ಯ ಪುತ್ರಾಯ ನತಿನ್ವಿತೇ ನತುಹು. ಗಂಡ ಹೆಂಡತಿ ಇಬ್ಬರು ಕೂಡ ಆ ವಾಸುದೇವನನ್ನು ಬೇಡ್ಕೊಂಡ್ರು. ನಾವಿಬ್ರು ಇನ್ನೂ ಬದುಕಿದ್ದಾಗಲೇ ಮತ್ತೆ ವಯಸ್ಕರ ಬೇರೆ ಆಗಿದ್ದೇವೆ. ಅವರಿಗೆ ಮಕ್ಕಳು ಈ ಸಂತಾನ ಆಗಿದ್ದೇ ವಿಳಂಬವಾಗಿ ಗಂಡ ಹೆಂಡತಿಗೆ. ಆದ್ದರಿಂದ ವಯಸ್ಸಿಗೆ ಬಂದಿರುವಂಥ ನಮ್ಮಿಬ್ಬರನ್ನ ನೋಡ್ಕೊಳ್ಬೇಕಾದ್ರೆ ನಿನ್ನ ಕರ್ತವ್ಯ. ಸಯಾಜನಂ ವಾಕ್ಯ ಮುದೀರಿ ತಾವಿದಂ. ಮೊದಲು ಸ್ವಲ್ಪ ವಿನಯದಿಂದ ಹೇಳಿದರು, ಕೊನೆಗೆ ಬೇಡ್ಕೊಂಡು ಹೇಳಿದರು, ಕೊನೆಗೆ ಏನು ಮಾಡಿದರು? ಪರೀತ್ಯ ಪುತ್ರಾಯ ನತಿಂ ವಿತೇನತು. ಆತ ನಿಂತಲ್ಲೇ ಅವನಿಗೆ ಪ್ರದಕ್ಷಿಣೆ ಮಾಡಿದರು, ಅವನಿಗೆ ನಮಸ್ಕಾರನೇ ಮಾಡಿದರು. ಅಷ್ಟು ಬೇಡ್ಕೊಂಡ್ರು. ಅವನು ಹೇಳಿದ, ಚಿಕ್ಕವರಿಗೆ ದೊಡ್ಡವರಾದವರು ನಮಸ್ಕಾರ ಮಾಡುವುದು ಉಚಿತ ಅಲ್ಲ, ಆದರೆ ನೀವು ಗಂಡ ಹೆಂಡತಿ ನನಗೆ ನಮಸ್ಕಾರ ಮಾಡಿ ಅದನ್ನು ತೋರಿಸಿಬಿಟ್ಟಿದ್ದೀರಿ. ನಾನೇನು ಸನ್ಯಾಸಿ ಆಗೋನಿದ್ದೇನೆ, ಸನ್ಯಾಸಿ ಆಗುವಂಥ ಮಗನಿಗೆ ನಮಸ್ಕಾರ ಮಾಡಿದರೆ, ಹಿರಿಯರು ಕೂಡ ನಮಸ್ಕಾರ ಮಾಡಿದರೆ ತಪ್ಪಿಲ್ಲ ಅಂತ ನೀವೇ ತೋರಿಸಿಬಿಟ್ಟಿದ್ದೀರಿ. ಆ ಮೂಲಕ ಭಗವಂತ ನನಗೆ ತಾನೇ ಆಜ್ಞೆ ಕೊಟ್ಟು ಬಿಟ್ಟಿದ್ದಾನೆ ಅಂದುಬಿಟ್ಟ ವಾಸುದೇವ. ಆಗ ಆ ಮಧ್ಯಗೇಹ ಭಟ್ಟರ ಮನಸ್ಸಿನಲ್ಲಿ ಏನೂ ಉತ್ತರ ಹೊಳಿಲಿಲ್ಲ. ಮತ್ತೆ ಕೇಳ್ಕೊಂಡ್ರು ಮಗನನ್ನು, ಹಾಗೆ ಮಾಡಬೇಡ ಅಂತ ಹೇಳಿ. ಅಚ್ಯುತ ಪ್ರೇಕ್ಷರಿಗೆ ನಮಸ್ಕಾರ ಮಾಡಿದರು. ಅಲ್ಲಿಂದ ತನ್ನ ಹೆಂಡತಿಯ ಜೊತೆಗೆ ಮನೆಗೆ ಹೊರಟು ಹೋದರು. ಅವರಿಗೆ ಆ ಮಗನನ್ನು ಅಗಲಿ ಒಂದೊಂದು ಕ್ಷಣ ಬದುಕಿರೋದು ಕೂಡ ಬಹಳ ಕಷ್ಟ ಅನಿಸಿತು. ಒಂದೊಂದು ಕ್ಷಣವೂ ಕಲ್ಪದಂತೆ ಕಳೆಯಿತು ಅವರಿಗೆ. ಅಷ್ಟು ಕಷ್ಟಪಟ್ಟರು. ಮಗ ಸನ್ಯಾಸ ಆಗಬೇಕು ಅಂತ ಅಪೇಕ್ಷೆ ಪಡ್ತಾನೆ, ನಮಗದು ಅಪೇಕ್ಷೆ ಇಲ್ಲ, ಮತ್ತೆ ಆತನನ್ನು ಒಲಿಸಬೇಕು ಅಂತ ಆಲೋಚನೆ ಮಾಡಿದರು. ಅಲ್ಲಿಂದ ಮತ್ತೊಂದು ಬಾರಿ ಮಗನ ಹತ್ರ, ಆ ಸ್ವಾಮಿಗಳ ಹತ್ರ ಹೋಗಬೇಕು ಅನಿಸಿತು ಅವರಿಗೆ. ಆಗ ಆ ಸ್ವಾಮಿಗಳು ಉಡುಪಿಯಲ್ಲಿ ಇರಲಿಲ್ಲ. ಕಾರಿಯೂರು ಅಂತ ಒಂದು ಊರು ಉಡುಪಿಯ ಭಾಗದಲ್ಲೇ. ಅಲ್ಲಿ ಒಂದು ಮಠದಲ್ಲಿ, ಕಾರಿಯೂರು ಅಂತ ಊರು, ಆ ಊರಿನ ಕುತ್ಯಾಡಿ ಅಂತ ಮಠ. ಆ ಕುತ್ಯಾಡಿ ಮಠದಲ್ಲಿ ಸ್ವಾಮಿಗಳು ಸಂಚಾರಕ್ಕೆ ಹೋಗಿದ್ರು. ನೇತ್ರಾವತಿ ನದಿಯನ್ನು ದಾಟಿ ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕಾದ್ರೆ ಉಡುಪಿಯಿಂದ ಸ್ವಲ್ಪ ದೂರನೇ, ಹೆಚ್ಚು ಕಡಿಮೆ. ಆ ಪ್ರದೇಶಕ್ಕೆ ಈ ನೇತ್ರಾವತಿ ನದಿಯನ್ನು ದಾಟಿ ಮಧ್ಯಗೇಹ ಭಟ್ಟರು ಹೋದರು. ಪುನಶ್ಚ ತೀರ್ಥ ಉಪಗತೋ ಮಹಾನದೀಂ. ಮಹಾನದಿ ಅಂದರೆ ನೇತ್ರಾವತಿ ನದಿ. ನೇತ್ರಾವತಿ ನದಿಯನ್ನು ದಾಟಿ ಹೋದರು. ಅಲ್ಲಿ ಆ ಸ್ವಾಮಿಗಳನ್ನು ನೋಡಿದರು, ಮತ್ತೆ ವಾಸುದೇವರನ್ನು ಕೂಡ ನೋಡಿದರು. ಬಹಳ ಕೋಪ ಬಂತು ಇವರಿಗೆ. ಸಜಾತ ಕೋಪಾಕುಲಿತೋ, ಕೆಲವು ಕಡೆ ಸಂಜಾತ ಕೋಪಾಕುಲಿತೋ ಅಂತಿರಬೇಕು. ಏನು ಅರ್ಥದಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಅವರಿಗೆ ಕೋಪ ಬಂದು ನೀನೇನಾದರೂ ಸನ್ಯಾಸಿ ಆಗೋದಾದರೆ ನಾನು ಒಂದು ಸಾಹಸ ಮಾಡಿಬಿಡ್ತೇನೆ ಅಂತ ನನಗೊಂದು ಬೆದರಿಕೆ ಹಾಕಿದ್ರು. ಏನು ಸಾಹಸ? ಏನಾದರೂ ಮಾಡಿಬಿಡ್ತೀನಿ, ಒಟ್ಟು ನಿನಗೆ ಅಪ್ರಿಯ ಆಗುವಂತೆ. ನೀನು ನನ್ನ ಮಾತನ್ನು ಮೀರಿ ಸನ್ಯಾಸ ತಗೊಳ್ಳೋದಾದರೆ ನಿನ್ನ ಮನಸ್ಸಿಗೆ ಅಪ್ರಿಯ ಆಗುವಂತೆ ನಾನು ಏನಾದರೂ ಮಾಡಿಬಿಡ್ತೇನೆ. ಅಂದರೆ ನಾನು ಜೀವ ಕಳ್ಕೊಂಡು ಬಿಡ್ತೀನಿ
ಅಥವಾ ಎಲ್ಲಾದ್ರೂ ಬಿಟ್ಟು ಹೆಂಡತಿ ಮಕ್ಕಳನ್ನ ಮನೆಯನ್ನೆಲ್ಲ ಬಿಟ್ಟು ಎಲ್ಲಾರು ಓಡಿ ಹೋಗಿಬಿಡ್ತೀನಿ, ಇಂಥದ್ದೇನೋ ಒಂದು ಅಭಿಪ್ರಾಯ ಬರುವಂತೆ ಆ ಮಗನಿಗೆ ಅವರು ಬೆದರಿಕೆ ಹಾಕಿದರು. ವಸ್ತುತಃ ಅವರು ಸಜ್ಜನ, ದೊಡ್ಡವ್ರ ಹತ್ರ ಹೇಗೆ ನಡ್ಕೊಳ್ಬೇಕು ಅಂತೆಲ್ಲ ಗೊತ್ತಿದ್ದವ್ರೆ. ಆ ಸನ್ಯಾಸಿಗಳ ಹತ್ರ, ಅಚ್ಯುತ ಪ್ರೇಕ್ಷರ ಹತ್ರ ಈ ಮಗ ಇದ್ದಾಗ ಈ ತರ ಬಿರುಸಾಗಿ ಮಾತಾಡಬಾರ್ದು ಅಂತನ್ನೋದು ಅವರಿಗೆ ತಿಳಿಯೋದ ವಿಷಯ ಏನಲ್ಲ. ಆದರೂ ಸುತಸ್ಯ ಕೌಪೀನ ಧೃತವು, ನೀನು ಲಂಗೋಟಿ ಉಟ್ಟುಕೊಂಡು ಸನ್ಯಾಸಿ ಆಗೋದಾದ್ರೆ ನಾನು ಸಾಹಸ ಮಾಡಿಬಿಡ್ತೇನೆ, ಸಾಹಸದ ಪ್ರತಿಜ್ಞೆಯನ್ನು ಮಾಡಿದ್ರು. ಈತ ಏನು ಮಾಡಿದ, ಅಲ್ಲಿ ತಾನು ಉಟ್ಕೊಂಡಂತ ಬಟ್ಟೆ ಇತ್ತಲ್ಲ, ಹೊತ್ಕೊಂಡದ್ದು ಒಂದು ಬಟ್ಟೆ, ಮಡಿಪಂಚೆ ಧೋತ್ರ, ಅದನ್ನೇ ಹೊರದು ಅದನ್ನ ಕೂಡಲೇ ಲಂಗೋಟಿ ಮಾಡಿ ಉಟ್ಕೊಂಡ್ಬಿಟ್ಟ. ಆ ಲಂಗೋಟಿ ಉಟ್ಕೊಳ್ಳಿಕ್ಕೆ ಒಂದು ಹುರಿದಾರ, ಸುತ್ತಳಿ ಇಂಥದ್ದು ಯಾವುದು ಬೇಕಾಗಿಲ್ಲ. ಸ್ವಾಮಿಗಳ ಲಂಗೋಟಿ ಹೇಗಿರ್ತದೆ ಅಂತಂದ್ರೆ ಆ ಬಟ್ಟೆದ್ದೇ ಒಂದು ಉಡಿದಾರ, ಅಂಥದ್ದೇ ಒಂದು ಉಡಿದಾರ ಮಾಡ್ಕೊಂಡಿರ್ಬೇಕು. ಅಂಥದ್ನೇ ಒಂದು ಲಂಗೋಟಿ ಉಟ್ಕೊಂಡ್ಬಿಟ್ಟ. ಪಟಂ ವಿದಾರ್ಯ, ತನ್ನ ಬಟ್ಟೆಯನ್ನು ಹೊರದ ಲಂಗೋಟಿ ಉಟ್ಕೊಂಡ್ಬಿಟ್ಟ. ಮಾಡ್ರಿ, ಅದೇನು ಸಾಹಸ ಮಾಡ್ತಿರೋ ಮಾಡ್ರಿ ಅಂತ ಅಪ್ಪನಿಗೆ ಸವಾಲು ಹಾಕಿದೆ. ಅಪ್ಪ ಏನ್ ಮಾಡ್ಬೇಕು, ಒಮ್ಮೆಲೆ ಅಲ್ಲೇ ಮುಂದೆ ಲಂಗೋಟಿ ಉಟ್ಕೊಂಡು ನಿಂತುಬಿಟ್ಟಿದ್ದಾನೆ ಮಗ, ತಾನೇನ್ ಮಾಡಬೇಕು ತಿಳಿಲಿಲ್ಲ ಅವ್ರಿಗೆ. ಮತ್ತೆ ಅವ್ರಿಗೆ ಹೇಳಿದ, ನಾನು ಸನ್ಯಾಸ ಸ್ವೀಕಾರ ಮಾಡ್ತಿರೋದೇನಿದೆ, ಇದೊಂದು ದೊಡ್ಡ ಶುಭ. ಒಬ್ಬ ವ್ಯಕ್ತಿ ಮದುವೆ ಮಾಡಿಕೊಂಡು ಸಂತಾನ ಪಡ್ಕೊಂಡು ಮಕ್ಕಳು ಮೊಮ್ಮಕ್ಕಳು ಆ ಮೂಲಕವಾಗಿ ಪರಂಪರೆಯನ್ನು, ಈ ಪಿತೃ ಪರಂಪರೆಯನ್ನು ಮುಂದುವರಿಸೋದಕ್ಕಿಂತ ನಾನು ಸನ್ಯಾಸಿಯಾಗಿ ಜ್ಞಾನದ ಪರಂಪರೆಯನ್ನು ಮುಂದುವರಿಸೋದೇನಿದೆ, ಇದು ದೊಡ್ಡ ಶುಭ. ಈ ಶುಭಕ್ಕೆ, ಈ ಶುಭ ಕಾರ್ಯಕ್ಕೆ ನೀವು ಹಿರಿಯರು ವಿಘ್ನ ತರಬಾರದು ಅಂದ ಅಪ್ಪನಿಗೆ. ಆಗ ಅವ್ರು ಹೇಳಿದ್ರು, ಅದೇ ಅಲ್ಲ, ಸಜಾತ ಕೋಪಾಕುಲಿತೋ, ಸಜಾತ ಅಂತಿದ್ದಲ್ಲಿ ಸಂಜಾತ ಕೋಪಾಕುಲಿತೋ. ಸರಿ ಸರಿ ಸರಿ, ಕೆಲವು ಕಡೆ ಯಾವುದೋ ಪಾಠದಲ್ಲಿ ಆ ಥರ ಓದಿದ್ದೆ, ಅರ್ಥ ವ್ಯತ್ಯಾಸ ಏನಿಲ್ಲ. ಕೋಪ ಬಂತು ಅಂತ ಅಷ್ಟೇ ಅರ್ಥ. ಕೋಪದಿಂದ ಆಕುಲರಾಗಿಬಿಟ್ರು, ಏನ್ ಮಾತಾಡಬೇಕು ಏನ್ ಮಾತಾಡಬಾರ್ದು ಅಂತ ಅವ್ರಿಗೆ ತಿಳಿಲಿಲ್ಲ. ಆ ಥರ ಹೇಳಿದ್ರು ಅಷ್ಟೇ. ಆ ಊರೇನಿದೆ, ಆ ಊರಿನ ಬಗ್ಗೆ ಇನ್ನೊಂದೆರಡು ಮಾಹಿತಿ ಹೇಳಬೇಕು. ಕಾರ್ಯೂರು ಅಂತ ಅದನ್ನ ಭಾವಪ್ರಕಾಶಿಕದಲ್ಲಿ ನಾರಾಯಣ ಪಂಡಿತರು ಹೇಳ್ತಾರೆ. ಈಗ ಅದಕ್ಕೆ ಕಾರ್ಯೂರು ಅಂತ ಹೆಸರಿಲ್ಲ, ಕಾರ್ನೂರು ಅಂತಿದೆ. ಅಂದ್ರೆ ಊರು ಹೆಸರುಗಳು ಬದಲಾಗಿದ್ದನ್ನು ಗಮನಿಸಬೇಕು. ಯಾವಾಗ ಬದಲಾಯಿತು ಅಂತ ಗೊತ್ತಿಲ್ಲ. ಈಗೊಂದು 600-800 ವರ್ಷದ ಹಿಂದೆ ಅದಕ್ಕೆ ಕಾರ್ಯೂರು ಅಂತಿತ್ತು, ಈಗ ಕಾರ್ನೂರು ಅಂತ ಕರ್ಸ್ಕೋತದೆ. ಆ ಮಠಕ್ಕೆ ಈಗ ಕುತ್ಯಾಡಿ, ಆಗ ಕುತ್ಯಾಡಿ, ಈಗ ಕೋಟ್ಯಾಡಿ, ಸ್ವಲ್ಪ ವ್ಯತ್ಯಾಸ ಬದಲಾಗಿದೆ. ಚಾರ್ಮಾಡಿ, ತಲಪಾಡಿ ಇಂಥವೆಲ್ಲ ಕೆಲವು ಆಡಿ ಅಂತವಾಗಿ ಕೊನೆಗೊಳ್ಳುವಂಥ ಅನೇಕ ಶಬ್ದಗಳು ಆ ತುಳುನಾಡಿನಲ್ಲಿ. ಅಲ್ಲಿ ಭೇಟಿಯಾಗಿದ್ರು. ಲಂಗೋಟಿ ಉಟ್ಕೊಂಡು ಮಗ ಎದುರು ನಿಂತು ಬಿಟ್ಟಾಗ ಅವ್ರಿಗೆ ಏನು ಮಾಡಬೇಕು ಅಂತ ತಿಳಿಲಿಲ್ಲ. ಕೊನೆಗೆ ಮತ್ತೊಂದ್ಸರಿ ಹೇಳಿದರು, ನೋಡು, ಒಬ್ಬ ಮಗನ ಕರ್ತವ್ಯ ಏನು, ತಂದೆ ತಾಯಂದ್ರನ್ನು ಕಾಪಾಡಬೇಕು. ತಂದೆ ತಾಯಂದ್ರನ್ನು ಕಾಪಾಡೋದನ್ನು ಬಿಟ್ಟರೆ ಬೇರೆ ಒಳ್ಳೆಯ ಕೆಲಸ, ಅದಕ್ಕಿಂತ ಹೆಚ್ಚಿನ ಶುಭ ಕೆಲಸ ಇಲ್ಲ. ನೀನೇನು ಸನ್ಯಾಸಿಯಾಗಿ ಅದ್ರ ಮೂಲಕ ಕಲ್ಯಾಣ ಕಾರ್ಯ ಮಾಡಬೇಕು ಅಂತ ಹೊರಟಿದ್ದಿ, ಆದ್ರೆ ಮಗನ ಕರ್ತವ್ಯ ಏನು, ತಂದೆ ತಾಯಂದ್ರನ್ನು ನೋಡ್ಕೊಳ್ಬೇಕು. ನಾನು ತಾವು ಸುತಾವು ಮೃತಾವು, ನಿನಗಿಂತ ಮುಂಚೆ ಇಬ್ಬರು ಮಕ್ಕಳು ಹುಟ್ಟಿದ್ರು, ಅಥವಾ ನಿಂದ ಆದ್ಮೇಲೆ ಹುಟ್ಟಿರ್ಬೇಕು. ಅವ್ರು ಯಾವಾಗ ಹುಟ್ಟಿದ್ರು ಏನು ಅನ್ನೋದ್ರಲ್ಲಿ ಗೊತ್ತಾಗೋದಿಲ್ಲ. ಅಂತೂ ಇಬ್ರು ಬೇರೆ ಮಕ್ಕಳಿದ್ರು ಆ ಭಟ್ರಿಗೆ, ಅವರು ಮತ್ತೆ ಸತ್ತೋಗಿ ಬಿಟ್ಟಿದ್ರು. ವದಂತಿ ಸಂತೋ ನನು ತೌ ಸುತೌ ಮೃತೌ ನಿವರ್ತಮಾನೇ ನಹಿ ಪಾಲಕೋಸ್ತಿನೌ ತ್ವಯೀತಿ ವಕ್ತಾರ ಮಂ ಸುತೋ ಬ್ರವೀತ್. ಇದು ನಿನಗೂ ಕೂಡ ಗೊತ್ತಿದೆ. ತೌ ಸುತೌ, ತವ ಭ್ರಾತರವು ಮೃತವು. ಭ್ರಾತರ ಒಂದು ಚಿಕ್ಕವರಾಗಬಹುದು, ದೊಡ್ಡವರು ಆಗಬಹುದು. ಆದ್ರಿಂದ ವಾಸುದೇವ ಹುಟ್ಟಿದ ಬಳಿಕ ಆ ಇಬ್ಬರು ಮಕ್ಕಳು ಹುಟ್ಟಿದ್ರು, ಮೊದಲೇ ಹುಟ್ಟಿದ್ರು, ಅದೇನು ಅಂತ ಹೆಚ್ಚು ಗೊತ್ತಾಗೋದಿಲ್ಲ. ಪ್ರಾಯ ಆಮೇಲೆ ಹುಟ್ಟಿದ್ರು ಅಂತ ಕಾಣಿಸ್ತದೆ. ವಾಸುದೇವನೇ ಅವರಿಗೆ ಯಾವುದೇ ಸಂತಾನ ಇಲ್ಲದೇ ಇರುವಂತಹ ಪರಿಸ್ಥಿತಿಯಲ್ಲಿ ಭಗವಂತನ ಸೇವೆಯಿಂದ ಹುಟ್ಟಿದವನು ಮೊದಲನೇದಾಗಿ. ಒಬ್ಬಳು ಮಗಳಿದ್ಲು, ಮಗಳ ಹೊರತಾಗಿ ಮಗ ಇದ್ದಿದ್ದಿಲ್ಲ. ಈ ಮಗನೇ ಮೊದಲನೆಯವನು. ಆಮೇಲೆ ಇಬ್ಬರು ಮಕ್ಕಳು ಹುಟ್ಟಿದ್ರು ಅಂತ ಹಾಗೆ ಕಾಣಿಸ್ತದೆ. ನೋಡ್ಬೇಕು ಅದು ಯಾಕೆ ಹಾಗೆ ಹೇಳ್ತೀನಿ ಅಂತಂದ್ರೆ, ಸುಮಾರು 6-8ನೇ ವರ್ಷಕ್ಕೆ ವಾಸುದೇವನಿಗೆ ಉಪನಯನ ಆಗಿದ್ರೆ ಮುಂದೆ ಒಂದು 2-3 ವರ್ಷದಲ್ಲಿ ಸನ್ಯಾಸ ತಗೊಂಡ, 10ನೇ ವರ್ಷಕ್ಕೂ ಏನೋ ಸನ್ಯಾಸ ತಗೊಂಡ. ಆ ಅಂಕಿಅಂಶಗಳನ್ನು ಮತ್ತೊಂದು ಸಾರಿ ನೋಡಿ ಹೇಳ್ತೇನೆ ಯಾವಾಗ ಸನ್ಯಾಸ ತಗೊಂಡ ಅಂತ ಹೇಳಿ. ಹಾಗಾಗಿ ವಾಸುದೇವ ಹುಟ್ಟಿದ ಬಳಿಕ ಸುಮಾರು 10 ವರ್ಷ ಆದ ನಂತರ ಮತ್ತೊಬ್ಬ ಮಗ ಹುಟ್ಟಿದ. ಆ ಮಗನೇ ವಿಷ್ಣು ತೀರ್ಥ. ಆತ ಸಾಯಲಿಲ್ಲ ಹುಟ್ಟಿದ ಮೇಲೆ. ಆತನಿಗೆ ತಂದೆ ತಾಯಿಯಂದ್ರ ಜವಾಬ್ದಾರಿಯನ್ನು ಕೊಟ್ಟು ಇವರು ಸನ್ಯಾಸಿ ಆದರು.
ಮುಂದೆ ಆತನು ಕೂಡ ತನ್ನ ತಂದೆ ತಾಯಂದಿರ ಮರಣ ಇತ್ಯಾದಿಗಳಾದ ಬಳಿಕ ಅಷ್ಟರೊಳಗೆ ತಾನೂ ಮದುವೆ ಆಗಿದ್ದ, ಸಂಸಾರದ ಸುಖವನ್ನು ಅನುಭವಿಸಿದ್ದ, ಮತ್ತೆ ತಂದೆ ತಾಯಂದಿರ ಜವಾಬ್ದಾರಿಯನ್ನು ಮುಗಿಸಿದ, ಅಣ್ಣ ಹತ್ರ ಬಂದು ಸನ್ಯಾಸಿ ಆದ. ಮುಂದೆ ಅಂತೂ ವಾಸುದೇವ ಮತ್ತು ವಿಷ್ಣು ತೀರ್ಥರಿಗೆ ಆತರ ಹೆಸರು ಏನಂತ ಗೊತ್ತಿಲ್ಲ, ಪೂರ್ವಾಶ್ರಮದ ಹೆಸರು. ಒಂದು 10 ವರ್ಷದ ಕನಿಷ್ಠ 10 ವರ್ಷದ ಅಂತರ ಇದ್ದಂತೆ ಕಾಣಿಸ್ತದೆ. ಆ ಅವಧಿಯಲ್ಲೇ ಇನ್ನಿಬ್ಬರು ಮಕ್ಕಳು ಹುಟ್ಟಿ ಸತ್ತು ಹೋಗಿರ್ಬೇಕು. ಹಾಗಾಗಿ ನನಗೆ ಈ ಸದ್ಯ ಈಗ ಯಾರೂ ದಿಕ್ಕಿಲ್ಲ ಅಂದ್ರು ಆ ತಂದೆ. ನಿವರ್ತಮಾನೇ ನಹಿ ಪಾಲಕೋಸ್ತಿನವು, ನೀನು ಸನ್ಯಾಸಿಯಾಗಿ ಹೊರಟೋಗ್ಬಿಟ್ರೆ ನಮಗೆ ಕಾಪಾಡೋರು, ನಮಗೆ ನೋಡ್ಕೊಳ್ಳೋರು ಯಾರು? ವೃದ್ಧೌಚ ಮಾತಾ ಪಿತರು ಸಾಧ್ವಿ ಭಾರ್ಯ ಸುತ ಶಿಶು ಅಪ್ಯಕಾದೆ ಶತಂ ಕೃತ್ವ ಭರ್ತವ್ಯ ಮನುರಬ್ರವೀ. ಭಾವಪ್ರಕಾಶಿಕದಲ್ಲೇ ಒಂದು ಶ್ಲೋಕವನ್ನು ಉದಾಹರಣೆ ಕೊಡ್ತಾರೆ ನಾರಾಯಣ ಪಂಡಿತರು. ವೃದ್ಧ ತಂದೆ ತಾಯಂದಿರು, ಪತಿವ್ರತೆ ಆದಂಥ ಹೆಂಡತಿ, ಸಣ್ಣ ಮಗು, ಇಂಥ ಒಂದು ಕುಟುಂಬ ನಿನಗಿದ್ರೆ ಏನಾದರೂ ಮಾಡಿ ಕುಟುಂಬವನ್ನು ಪೋಷಣೆ ಮಾಡಬೇಕು. ಅತಿ ಅಕಾರ್ಯ ಶತಂ ಕೃತ್ವ, ಕೆಟ್ಟ ಕೆಲಸವನ್ನಾದರೂ ಮಾಡಿ ಕುಟುಂಬದ ಪೋಷಣೆಯನ್ನು ಮಾಡಬೇಕು. ಅಲ್ಲಿ ಕೆಟ್ಟ ಕೆಲಸ ಅಂದರೆ ಕಳ್ಳತನ, ದರೋಡೆ ಹಾಗರ್ಥ ಅಲ್ಲ. ಬ್ರಾಹ್ಮಣರಿಗೆ ಕಲಿಯುಗದಲ್ಲಿ ಆಪದ್ಧರ್ಮ ಅಂತೇಳಿ ಕ್ಷತ್ರಿಯ ಧರ್ಮ, ವೈಶ್ಯ ಧರ್ಮವನ್ನು ಹೇಳ್ತಾರಲ್ಲ, ಅವು ಅದು ಬಿಟ್ಟರೆ ಯಾವುದೇ ಕಾಲಕ್ಕೂ ಯಾವುದೇ ಜಾತಿಗೂ ಯಾವುದೇ ವರ್ಣಕ್ಕೂ ಅಕಾರ್ಯ ಅಂತ ಒಂದಿದೆ. ಅನ್ಯಾಯ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ದರೋಡೆ ಕಳ್ಳತನ ಇತ್ಯಾದಿ ಮಾಡಬಾರ್ದು. ಅಂಥದನ್ನು ಮಾಡಿ ತಂದೆ ತಾಯಿಗಳನ್ನು ಪೋಷಣೆ ಮಾಡಬೇಕು ಅಂತ ಅರ್ಥ ಅಲ್ಲ. ಆದ್ರಿಂದ ನೀನು ಸನ್ಯಾಸಿ ಆಗಬೇಡ ಅವ್ರು ಕೇಳ್ಕೊಂಡು. ಇವನು ಉತ್ತರ ಹೇಳಿದ, ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿಶ್ರುತೌ ಶ್ರುತಃ ನ ಸಂಗಹೀನೋಪಿ ಪರಿವ್ರಜಾಮಿವಾಂ ಅಹಂ ತು ಶುಶ್ರೂಷು ಮಕಲ್ಪ ಎನ್ನಿತಿ. ನೋಡ್ರಿ, ಮಕ್ಕಳ ಜವಾಬ್ದಾರಿ, ತಂದೆ ತಾಯಂದಿರ ಯೋಗಕ್ಷೇಮ ನೋಡ್ಕೊಳ್ಳೋದು ಅನ್ನೋದು ಸರಿ. ಅದು ಯಾರಿಗೆ? ಸಾಮಾನ್ಯ ಜನರಿಗೆ. ಆದರೆ ಒಬ್ಬ ವಿಶಿಷ್ಟ ವ್ಯಕ್ತಿಗೆ ವೈರಾಗ್ಯ ಬಂದರೆ, ಇಲ್ಲ ಮಠ ಖಾಲಿ ಇದೆ ಅಂತ ಅಲ್ಲ, ವೈರಾಗ್ಯ ಬಂದರೆ ಸನ್ಯಾಸಿ ಆಗೋದೇನಿದೆ ಅದೊಂದು ಅಪವಾದ. ಅವನು ಯಾವುದನ್ನು ನೋಡಬೇಕಾಗಿಲ್ಲ. ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿ ಶ್ರುತೋ ಕೃತಃ. ಆವಾಗಲೇ ಸನ್ಯಾಸ ತೊಗೊಂಡ್ಬಿಡೋದು. ಯದ ಅಹರೇವ ವಿರಜೇತ್ ತದ ಅಹರೇವ ಪ್ರವ್ರಜೇತ್. ಈ ಹಗಲಿನಲ್ಲಿ ನಿಮಗೆ ಸನ್ಯಾಸ ತಗೊಳ್ಬೇಕು ಅಂತ ವೈರಾಗ್ಯ ಬಂದರೆ ನಾಳಿನ ತನಕ ಕಾಯಬಾರ್ದು, ಈ ರಾತ್ರಿ ತನಕನೂ ಕಾಯಬಾರ್ದು. ಅಲ್ಲ ನೋಡಿ, ಎಲ್ಲರಿಗೊಂದು ವಿಷಯ ಸಮಾಚಾರ ತಿಳಿಸಿ ಆಮೇಲೆ ಸನ್ಯಾಸ ತಗೋತೀನಿ ಅನ್ಬಾರ್ದು. ಮತ್ತೇನಾದ್ರು ಸ್ವಲ್ಪ ಮನಸ್ಸು ಬದಲಾವಣೆ ಆಗಿಬಿಡ್ಬೋದು. ಇವತ್ತು ವೈರಾಗ್ಯ ಬಂದರೆ ಈಗಲೇ ತೊಗೊಂಡ್ಬಿಡ್ಬೇಕು. ಅಂದರೆ ಇದಕ್ಕೆ ಈ ಮಾತುಗಳಿಗೆಲ್ಲ ಅರ್ಥ ಬಹಳ ಇದೆ. ನಮ್ಮಂಥವ್ರಿಗೆ, ಕೆಲವರಿಗೆ ಅಪಕ್ವ ಮನಸ್ಸು ಇದ್ದವರಿಗೆ ಸುಮ್ಮನೆ ಏನಾದರೂ ವೈರಾಗ್ಯ ಬಂದಂತ ಕಾಣಿಸ್ತಿರ್ತೀವಿ. ವೈರಾಗ್ಯದ ಉಪದೇಶ ನಾವು ಮಾಡ್ತಿರ್ತೀವಿ, ವೈರಾಗ್ಯದ ಮಾತಾಡ್ತಿರ್ತೀವಿ. ಈ ಜಗತ್ತಿನ ಬಿಟ್ಟು ಬಿಡೋಣ, ಸತ್ತು ಬಿಡೋಣ ಅಂತ ಏನೋ ಮಾತಾಡ್ತಿರ್ತೇವೆ. ಅದಷ್ಟು ಸುಲಭ ಅಲ್ಲ. ಅಂಥವ್ರಿಗೆ ಹೇಳಿದ ಮಾತಲ್ಲ ಇದು. ಒಬ್ಬನಿಗೆ ವೈರಾಗ್ಯ ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ ದೃಢವಾದ ಮನಸ್ಸು, ಚಂಚಲ ಆಗದೇ ಇರುವಂಥ ಮನಸ್ಸು ಏನಾದರೂ ಬಂದರೆ ಅದನ್ನು ಆತ ಸರಿಯಾಗಿ ತಾನು ತಿಳ್ಕೊಂಡ್ರೆ ಆಗ ಕೂಡಲೇ ಸನ್ಯಾಸಿ ಆಗಬೇಕು ಅಂತ ಅರ್ಥ. ಯದ ಹರೇವ ವಿರಜೇತ್ ತದ ಹರೇವ ಪ್ರವ್ರಜೇತ್ ಅಂತ ವೇದವಾಕ್ಯ. ಆ ವೇದವಾಕ್ಯವನ್ನು ಕವಿಗಳು ಮನುಷ್ಯನಿಗೆ ವೈರಾಗ್ಯ ಬಂದಾಗಲೇ ಸನ್ಯಾಸವನ್ನು ಸ್ವೀಕಾರ ಮಾಡಿಬಿಡಬೇಕು ಅಂತ ಹೇಳಿದ್ರು. ಆದರೆ ನನಗೆ ನೀವು ತಂದೆ ತಾಯಂದಿರು ಈ ಪರಿಸ್ಥಿತಿಯಲ್ಲಿರೋದು ಅರಿವಿದೆ. ನಿಮಗೆ ತೊಂದರೆ ಕೊಟ್ಟು ನಾನು ಸನ್ಯಾಸಿ ಆಗೋದಿಲ್ಲ. ನಿಮಗೊಬ್ಬ ರಕ್ಷಕನನ್ನು ಕೊಟ್ಟೇ ನಾನು ಸನ್ಯಾಸಿ ಆಗ್ತೀನಿ. ಅಂದ್ರೆ ಇನ್ನೊಬ್ಬ ಮಗ ಹುಡ್ತಾನೆ ಅನ್ನೋದು ಸೂಚನೆ ಮಾಡಿದೆ. ಆವಾಗ ಈ ತಂದೆ ಹೇಳಿದ್ರು, ಆಯಿತು, ಬಹುಶ್ರುತತ್ವ ಯದಿ ತತ್ಸಹೇ ಬಲಾತ್. ನಾನು ಬಹುಶ್ರುತ ಪಂಡಿತ. ಸನ್ಯಾಸಿಗಳು, ಅವ್ರ ಜವಾಬ್ದಾರಿ, ಈಗಿನ ಕಾಲದ ಒಂದು ಸಂಕಟಮಯ ಪರಿಸ್ಥಿತಿ ಎಲ್ಲ ಗೊತ್ತಿದೆ. ನೀನು ಸನ್ಯಾಸಿ ಆದರೆ ಪಂಡಿತನಾದಂಥ, ಓದಿ ಬರೆದವನಾದಂಥ, ಜ್ಞಾನಿಯೂ ಅನುಭವಿಯೂ ಆದಂಥ ನಾನು ಆ ಸ್ಥಿತ್ಯಂತರವನ್ನು ತಡ್ಕೊಳ್ಬಲ್ಲೆ. ಆದರೆ ನಿನ್ನ ತಾಯಿಗೆ ನಿನ್ನ ವಿರಹವನ್ನು ಹೇಗೆ ಸಹಿಸಲಿಕ್ಕೆ ಸಾಧ್ಯ? ಆಗ ಇವನಂದ, ತಾಯಿ ವಿಷಯ ಬಿಡ್ರಿ, ನಾನು ಆ ತಾಯಿಯನ್ನು ಆಮೇಲೆ ಒಪ್ಪಿಸ್ತೇನೆ. ಭವಾನ್ ಅನ್ನೋದ್ಯಾನ್ ಪ್ರದಾತು. ನೀವು ನನಗೆ ಅನುಮತಿ ಕೊಡ್ರಿ. ನೀವು ಅನುಮತಿ ಕೊಟ್ಟರೆ ಮುಂದೆ ನಾನು ಆ ತಾಯಿಗೆ ಹೇಗೆ ತಿಳಿ ಹೇಳಬೇಕು ಅದನ್ನು ಹೇಳ್ತೇನೆ. ವಿಚಿಂತ್ಯ ವಿದ್ವಾನ್ ಭಟ್ಟರು ಇದನ್ನೆಲ್ಲ ಆಲೋಚನೆ ಮಾಡಿದರು. ನಿರುತ್ತರೀಕೃತ, ಇನ್ನೇನು ಮಾತಾಡಬೇಕು ಅವರು. ಆಯಿತು, ತಾಯಿ ಒಪ್ಕೊಳ್ಳೋದಾದ್ರೆ ಆಗಲಿ, ಸನ್ಯಾಸ ತಗೋ, ನೀನು ಯಾವಾಗ ತಗೋತೀವೋ ತಗೋ ಅಂತ ಅವನಿಗೆ ಹೇಳಿದರು. ಇಷ್ಟು ಹೇಳಿ ಮನೆಗೆ ಬಂದರು. ಪ್ರಿಯಾ ಸಕಾಶೆ ತಮುದಂತ ಅಬ್ರವೀತ್.
ನಡೆದ ಸಂಗತಿಯನ್ನೆಲ್ಲ ಹೆಂಡತಿಗೆ ಹೇಳಿದರು. ಇಷ್ಟೆಲ್ಲ ಸಂಗತಿ ಆಯಿತು ಅಂತ ಹೇಳಿದರು. ಮುಂದೆ ವಾಸುದೇವನಿಗೆ ಸನ್ಯಾಸ ತಗೊಳ್ಳಿಕ್ಕೆ ಬೇಕಾದಂಥ ಒಂದು ಅನುಕೂಲವೂ ಒದಗಿ ಬಂತು. ಅವನಿಗೇನು ಕೌಟುಂಬಿಕ ಜವಾಬ್ದಾರಿ ಇತ್ತು ಅದನ್ನು ಮತ್ತೊಬ್ಬರು ತನ್ನ ಹೆಗಲ ಮೇಲೆ ತಗೊಳ್ಳುವಂಥ ಒಬ್ಬ ವ್ಯಕ್ತಿ ಹುಟ್ಟಿ ಬಂದ. ರಾಮನಿಗೆ, ರಾಕ್ಷಸ ಶತ್ರುವಾದ ರಾಮನಿಗೆ ಲಕ್ಷ್ಮಣ ಹೇಗೆ ಹುಟ್ಟಿದ್ನೋ, ಮತ್ತೆ ಭೀಮನಿಗೆ ಅರ್ಜುನ ಹೇಗೆ ಹುಟ್ಟಿದ್ನೋ, ಕೃಷ್ಣನಿಗೆ ಗದ ಅನ್ನುವಂಥ ಒಬ್ಬ ತಮ್ಮ ಅವನು ಹೇಗೆ ಹುಟ್ಟಿ ಬಂದನೋ, ಅದರಂತೆ ಸರ್ವಜ್ಞನಾದಂತಹ ಈ ವೇದವ್ಯಾಸನಿಗೆ ಒಬ್ಬ ತಮ್ಮ ಅನುಜ ಹುಟ್ಟಿ ಬಂದ. ಸುಭಕ್ತಿಮಾನ್, ಅತ್ಯಂತ ಭಕ್ತಿಯುಳ್ಳಂಥ, ಕರ್ಮಕೃತ್ ಪ್ರಿಯ, ಈ ವೇದ ವಾಸುದೇವನಿಗೆ ಬಹಳ ಪ್ರಿಯನಾದಂಥವನು, ತಂದೆ ತಾಯಿಗಳಿಗೂ ಬಹಳ ಪ್ರಿಯನಾದವನು, ಕರ್ಮಕೃತ, ಅವರ ಜವಾಬ್ದಾರಿಯನ್ನೆಲ್ಲ ಸ್ವೀಕಾರ ಮಾಡಬಲ್ಲಂತಹ ವ್ಯಕ್ತಿ ಆತ ಹುಟ್ಟಿದ. ತಮ್ಮ ಹುಟ್ಟಿದ ಸುದ್ದಿ ತಿಳಿಯಿತು. ಆದರೆ ವೇದವ್ಯಾಸ ಯಾವಾಗಲೂ ಸ್ವಾಮಿಗಳ ಜೊತೆ ಏನು ಇರ್ತಿರ್ಲಿಲ್ಲ. ನಡುವೆ ಮನೆಗೆ ಹೋಗಿ ಬಂದು ಅವ್ರ ಜವಾಬ್ದಾರಿಯನ್ನು ತಿಳ್ಕೊಂಡು ಮನೆಯಲ್ಲಿ ಸ್ವಲ್ಪ ದಿವಸ, ಅಲ್ಲೂ ಸ್ವಲ್ಪ ದಿವಸ ಇರ್ತಿದ್ದಿರ್ಬೇಕು. ಮತ್ತು ತಮ್ಮ ಹುಟ್ಟಿದ ಸುದ್ದಿ ತಿಳಿದ ಮೇಲೆ ಈತ ಅಲ್ಲಿಗೆ ಬಂದು ಕದಾಚಿದಾಪ್ಯ ಅಲಯ ಬುದ್ಧಿ ಆಲಯಂ ನಿವೇದಯನ್ ಪಾಲಕ ಮೇತಯೋಹೋ, ನಿಮ್ಮೊಬ್ಬ ಮಗ ಹುಟ್ಟಿದಾನಲ್ಲ, ಈತ ನಿಮ್ಮ ಜವಾಬ್ದಾರಿಯನ್ನು ಸ್ವೀಕಾರ ಮಾಡ್ತಾನೆ ಅಂತ ಅವರಿಬ್ಬರಿಗೆ ಹೇಳಿ ಮತ್ತೇನು ಹೇಳಿದ, ಆ ತಾಯಿ ಇವನಿಗೆ ಏನಾದರೂ ಅನುಮತಿ ಕೊಡಬಾರ್ದು. ಯಾಕಂದ್ರೆ ಭಟ್ರು ಏನು ಹೇಳಿದ್ರು, ನಿಮ್ಮ ತಾಯಿ ಒಪ್ಪೋದಾದ್ರೆ ತೊಂದರೆ ಇಲ್ಲ ಅಂತಂದಿದ್ರು. ಈ ತಾಯಿ ತಾನು ಇವನಿಗೆ ಒಪ್ಪಿಗೆನೇ ಕೊಡಬಾರ್ದು, ತಾಯಿ ಒಪ್ಪಿಗೆ ಇಲ್ಲದ ಇವನೇ ಸನ್ಯಾಸ ತಗೋತಾನೆ ಅಂತ ದೃಢವಾದ ಮನಸ್ಸಿನಿಂದ ಆಕೆ ಕೂತಿದ್ಲು. ಯಾಕಂದ್ರೆ ಧವಾನುಮತಿಯ ಗಂಡ ಆ ಥರ, ನಾನಂತೂ ಏನು ಹೇಳಬೇಕು ಅಂತ ತಿಳಿದೇನೆ ಒಪ್ಕೊಂಡ್ಬಿಟ್ಟಿದ್ದೇನೆ, ನೀನು ಅನುಮತಿ ಕೊಡಬೇಡ ಅಂತ ಬಂದು ಹೇಳಿದ್ರು. ಹಾಗಾಗಿ ಆಕೆ ತಾಯಿ ಇವನಿಗೆ ಏನಾದರೂ ಅನುಮತಿ ಕೊಡಬಾರ್ದು ಅಂತ ಪಟ್ಟು ಹಿಡಿದು ಕೂತಿದ್ಲು. ಇವನು ವಿಷಯ ತೆಗೆದ ವಾಸುದೇವ, ನಾನು ಸನ್ಯಾಸ ಸ್ವೀಕಾರ ಮಾಡುವನಿದ್ದೇನೆ, ನನಗೆ ಅನುಮತಿ ಕೊಡು. ನೀ ಕೊಡದೇ ಇದ್ರೆ ನಾನು ಎಲ್ಲರೂ ದೇಶಾಂತರ ಹೋಗಿಬಿಡ್ತೇನೆ, ನೀನು ಮುಂದೆ ಯಾವತ್ತೂ ನಿನಗೆ ಕಣ್ಣಿಗೆ ಗೋಚರ ಆಗೋದಿಲ್ಲ. ಸನ್ಯಾಸಿ ಆದರೆ ಇಲ್ಲೇ ಸುತ್ತಮುತ್ತಲು ಇರ್ತೇನೆ ನಾನು, ನೀವು ಯಾವತ್ತಾದ್ರೂ ನಾನು ಬಂದು ಭೇಟಿ ಮಾಡ್ಬೋದು, ಇದೆಲ್ಲ ನಡೆದಿರ್ತದೆ. ಒಪ್ಪಿಗೆನೇ ಕೊಡದೆ ಹೋದರೆ ನಿಮ್ಮಿಬ್ಬರಿಗೆ ನಾನು ಕಣ್ಣಿಗೆ ಸಿಗದಂತೆ, ಒಟ್ಟಾರೆ ಕುಟುಂಬ, ಈ ಪರಿವಾರ, ಈ ಮನೆತನ ಇವರಿಗೆ ಗುರುತೇ ಹತ್ತದಂತೆ ನಾನು ಎಲ್ಲಾರು ಒಂದು ಕಡೆ ಹೋಗಿಬಿಡ್ತೇನೆ. ಬೆದರಿಕೆ ಹಾಕಿದೆ. ಯದನ್ಯಥಾ ದೇಶಮಿವಂ ಪರಿತ್ಯಜನ್ ನಜಾತು ದೃಷ್ಟೇರ್ ವಿಷಯೋ ಭವಾಮಿವಹ, ಈ ದೇಶವನ್ನೇ ಬಿಟ್ಟು ಹೋಗಿಬಿಡ್ತೇನೆ. ದೇಶವನ್ನು ಬಿಟ್ಟು ನಾನು ಹೋಗಿಬಿಟ್ರೆ ಮುಂದೆ ಏನು ಮಾಡ್ತೀರಿ? ಆಗ ಆಕೆ ಏನಿದ್ಲು, ಇನ್ನು ಎಂದೂ ಜೀವಮಾನದಲ್ಲಿ ಮುಂದೆಂದೂ ಈತ ಕಾಣದೆ ಹೋದ್ರೆ ಅದರ್ಶನಂ ಸಸ್ಯ ಮೃತೇರ್ ನಿದರ್ಶನಂ, ಎಂದೂ ಕಂಡಿಲ್ಲ ಅಂದ್ರೆ ಸತ್ತು ಹೋಗಿದ್ದಾನೆ ಅಂತಲೇ ಅರ್ಥ. ವಸ್ತುತಃ ಸತ್ತು ಹೋಗೋದಕ್ಕೂ ಒಬ್ಬ ಪೂರ್ಣವಾಗಿ ಕಣ್ಮರೆ ಆಗೋದಕ್ಕೂ ಬಹಳ ವ್ಯತ್ಯಾಸ ಏನಿಲ್ಲ. ಆದ್ದರಿಂದ ಇವನಿಗೆ ಒಪ್ಪಿಗೆ ಕೊಡೋಣ. ವಿಚಿಂತ್ಯ ಪರ್ಯಾಕುಲಿತ ಚಿಕೀರ್ಷಿತಂ, ಆಯ್ತು ಮಗ ಏನು ಈ ಒಂದು ಆಲೋಚನೆ ಮಾಡಿದ್ದಾನೆ, ಅವನಿಗೆ ಸಮ್ಮತಿ ಕೊಡೋಣ ಅಂತ ಅವಳಿಗೆ ಅನಿಸ್ತು. ಸುಚಸ್ಯ ಕೃತ್ಸಾತ್ ನೆರುಣತ್ ನಸಾ ಶುಭ, ಕಷ್ಟಪಟ್ಟು ಅವನಿಗೆ ಬೇಡ ಅಂತ ಹೇಳಲಿಲ್ಲ, ತಡಿಲಿಲ್ಲ ಆಕೆ. ಆಯ್ತು ಅದೇನು ಮಾಡ್ತೀವೋ ಮಾಡ್ಕೋ ಅಂತ ಮೌನವಾದ ಸಮ್ಮತಿಯನ್ನು ಕೊಟ್ಬಿಟ್ಟು ಮುಂದೆ ಈ ವೇದವ್ಯಾಸ ಗುರುಗಳ ಹತ್ರ ಬಂದ. ಈ ವಾಸುದೇವ ಅಚ್ಯುತ ಪ್ರೇಕ್ಷಣ ಹತ್ರ ಬಂದ. ಪ್ರಸಾದ್ಯತಂ ದೇವವರ ಪ್ರಸಾದಿತಃ, ಭಗವಂತನ ಅನುಗ್ರಹವೂ ಕೂಡ ಆತನಿಗಾಗಿತ್ತು. ಆಮೇಲೆ ಆ ಗುರುಗಳಿಗೂ ಹೇಳಿದ, ತಂದೆ ತಾಯಿಗೆ ಅನುಮತಿ ಸಿಕ್ಕಿದೆ ಅಂತ ಹೇಳಿದ. ಮುಂದೆ ಅವ್ರ ಕಡೆಯಿಂದ ಸನ್ಯಾಸವನ್ನು ಸ್ವೀಕಾರ ಮಾಡಿದ. ಸದಾ ಸಮಸ್ತಾಶ್ರಮ ಭಾಕ್ ಸುರೇಶ್ವರ ವಿಶೇಷತಃ ಖಲು ಅಭಜದ್ ವರಾಶ್ರಮಂ, ಈತನಿಗೆ ಯಾವುದೇ ಕಾಲಕ್ಕೂ ಎಲ್ಲ ಆಶ್ರಮಗಳು ಇದ್ದೇ ಇರ್ತವೆ. ಸನ್ಯಾಸವನ್ನು ಈ ತಗೊಂಡ ಅಂದ್ರೆ ಬಿಳಿ ಬಟ್ಟೆ ಉಟ್ಟು ಕಾವಿ ಬಟ್ಟೆ ಉಟ್ಟ ಅಷ್ಟೇ. ತಲೆ ಮೇಲೆ ಶಿಖೆ ಇತ್ತು, ಆ ಶಿಖೆಯನ್ನು ಕಿತ್ತು ಹಾಕಿದ, ಜನಿವಾರವನ್ನು ಕಿತ್ತು ಹಾಕಿದ. ವಸ್ತುತಃ ಆ ಸನ್ಯಾಸಿಗೆ ಬೇಕಾದಂಥ ಮನೋಭಾವ ಇದೆಯಲ್ಲ ಅದು ಮೊದಲು ಕೂಡ ಇತ್ತು, ಆಮೇಲೂ ಇತ್ತು, ಅದರಲ್ಲೇನು ವ್ಯತ್ಯಾಸ ಆಗಲಿಲ್ಲ. ವೇಷದಲ್ಲಿ ಮಾತ್ರ ಬದಲಾವಣೆ ಆಯಿತು. ಯಾಕೆಂತಂದ್ರೆ ಸಮಸ್ತಾಶ್ರಮ ಭಾಕ್, ಯಾವುದೇ ಪರಿಸ್ಥಿತಿಯಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಈ ದೇವತೆಗಳಿಗೆ ಎಲ್ಲ ಆಶ್ರಮಗಳು ಇರ್ತವೆ. ಆದ್ರಿಂದ ಇವತ್ತು ಈಗ ಬಟ್ಟೆ ಉಟ್ಕೊಂಡು, ಕಾವಿ ಬಟ್ಟೆ ಉಟ್ಕೊಂಡು ಸನ್ಯಾಸಿ ಆದ ಅಷ್ಟೇ, ವಸ್ತುತಃ ಯಾವತ್ತೂ ಸನ್ಯಾಸಿನೇ ಆಗಿದ್ದ.
ಇದು ದೇವತೆಗಳ ಒಂದು ಧರ್ಮ. ಹಿಂದೆ ಹರಿಕಥಾಮೃತ ಸಾರು ಹೇಳುವಾಗ ಇದರದೊಂದು ವೈಶಿಷ್ಟ್ಯ ಹೇಳಿದ್ದೆ. ದೇವತೆಗಳು ಎಲ್ಲ ಆಶ್ರಮಗಳಲ್ಲಿಯೂ ಇರ್ತಾರೆ ಯಾವತ್ತೂ ಕೂಡ. ಅವರಿಗೆ ಈಗ ಗೃಹಸ್ಥಾಶ್ರಮ, ಈಗ ಬ್ರಹ್ಮಚರ್ಯ, ಈಗ ವಾನಪ್ರಸ್ಥ, ಈಗ ಸನ್ಯಾಸ ಅನ್ನುವಂಥ ಒಂದು ವ್ಯತ್ಯಾಸ ಇಲ್ಲ. ಅದು ಬ್ರಹ್ಮಸೂತ್ರದ 3ನೇ ಅಧ್ಯಾಯದ 4ನೇ ಪಾದದ 48ನೇ ಸೂತ್ರದಲ್ಲಿ ವರ್ಣಿತ ಆಗಿದೆ. ಅದನ್ನ ಈಗ ಒಂದು ಬಾರಿ ನೋಡ್ಬೇಕಿಲ್ಲಿ. ಬ್ರಹ್ಮಸೂತ್ರದಲ್ಲೂ ಭಾಷ್ಯದಲ್ಲೂ ಇದೆ, ಹಾಗೆ ಭಾಗವತ ತಾತ್ಪರ್ಯದಲ್ಲೂ ಇದೆ ಈ ವಿಷಯ. ಅದನ್ನ ಸಮಸ್ತಾಶ್ರಮ ಭಾಗ್, ಎಲ್ಲಾ ದೇವತೆಗಳು ಹಾಗೆ. ದೇವತಾ ಶ್ರೇಷ್ಠನಾದಂತ ಈತನಂತೂ ಯಾವತ್ತೂ ಕೂಡ ಹಾಗೇ ಇರ್ತಾನೆ ಅಂತ ಅದರ ಅಭಿಪ್ರಾಯ. ಮೌನವದ್ ಇತರೇಷಾಮಪ್ಯುಪದೇಶಾತ್ ಅಂತ ಸೂತ್ರ. ನಚ ಆಶ್ರಮ ದ್ವಯಮೇವ ದೇವಾನಾಂ, ದೇವತೆಗಳಿಗೆ 2 ಆಶ್ರಮ ಇರ್ತವೆ ಅಂತ ತಿಳ್ಕೋಬೇಕು. ಅವರಿಗೆ ದೇವಾಯೇವ ಬ್ರಹ್ಮಚಾರಿಣ, ನಿಜವಾದ ಬ್ರಹ್ಮಚಾರಿಗಳು ಅಂದ್ರೆ ಅವರೇ. ದೇವಾಯೇವ ಗೃಹಸ್ಥಾಃ, ದೇವಾಯೇವ ವನಸ್ಥಾಃ, ಯಥಾ ಹ್ಯೇತೆ ಮುನಯಃ, ಅವರೇ ಮುನಿಗಳು. ಸರ್ವವರ್ಣಾಃ ಸರ್ವಾಶ್ರಮಾಃ ಸರ್ವಂ ಹ್ಯೇತೆ ಕರ್ಮ ಕುರುವಂತಿ, ಎಲ್ಲಾ ಕ್ರಮಗಳನ್ನು ಅವರು ಮಾಡಬಲ್ಲವರು. ಇದು ಕೌಂಠರವ್ಯ ಶ್ರುತೌ ಯತಿತ್ವ ದೃಷ್ಟಾಂತೇನ ಅನ್ಯೇಷಾಮಪ್ಯುಪದೇಶ. ಇದು ಕೌಂಠರವ್ಯ ಅನ್ನುವಂಥ ಶ್ರುತಿಯಲ್ಲಿ ಹೇಳಿದಂಥ ಮಾತು. ಆದ್ದರಿಂದ ದೇವತೆಗಳಿಗೆ ಯಾವತ್ತೂ ಕೂಡ ಎಲ್ಲ ಆಶ್ರಮವೂ ಇದ್ದದ್ದೇ. ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಆಯಿತು. ಭಾಗವತ ತಾತ್ಪರ್ಯದಲ್ಲಿಯೂ ಕೂಡ ಇದ್ರ ಬಗ್ಗೆ ಒಂದು ಉಲ್ಲೇಖ ಇದೆ. ಅದನ್ನು ಕೂಡ ಇಲ್ಲಿ ನೋಡಬೇಕು. ಆ ದೇವತೆಗಳ ಸ್ವಭಾವ ಎಂಥದ್ದು ಏನು ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಗಾರ್ಹಸ್ಥ್ಯಂಚ ಯತಿತ್ವಂಚ ದೇವೇಶ್ವೇಕತ್ವಮಾಗತಂ ಪ್ರಾಧಾನ್ಯೋಕ್ತಿರ್ ಯತಿತ್ವಸ್ಯ ಗಾರ್ಹಸ್ಥ್ಯಸ್ಯ ಕ್ವಚಿತ್ ಕ್ವಚಿತ್ ಇತಿ ಆಶ್ರಮ ವಿವೇಕೆ. ವರ್ಣಾಶ್ರಮಗಳನ್ನು ನಿರೂಪಣೆ ಮಾಡಲಿಕ್ಕೆ ಒಂದು ಗ್ರಂಥ, ಈಗಿಲ್ಲ, ಅವ್ರಿಗೆ ಮಾತ್ರ ಗೊತ್ತಿದ್ದ ಗ್ರಂಥ. ಅದನ್ನ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಯಾಕೆಂದ್ರೆ ಭಾಗವತದ ಶ್ಲೋಕ ಹಾಗಿದೆ, ಆಶ್ರಮಾಣಾಮಹಂ ತುರ್ಯಃ, ಎಲ್ಲ ಆಶ್ರಮಗಳಲ್ಲಿ ಸನ್ಯಾಸಾಶ್ರಮ ಬಹಳ ಶ್ರೇಷ್ಠ ಅಂತ ಆ ಭಾಗವತದ 11ನೇ ಅಧ್ಯಾಯದ 11ನೇ ಸ್ಕಂದದ 16ನೇ ಅಧ್ಯಾಯದ 19ನೇ ಶ್ಲೋಕ. ಅದರ ಅಭಿಪ್ರಾಯ ವಿವರಣೆ ಮಾಡ್ತಾರೆ ಆಚಾರ್ಯರು. ಕೆಲವೊಂದು ಕಡೆ ಸನ್ಯಾಸಾಶ್ರಮದ ಮಹತ್ವವನ್ನು ವರ್ಣನೆ ಮಾಡ್ತಾರೆ. ನೀವು ಮಹಾಭಾರತ ತೆಗೆದು ನೋಡಿದ್ರೆ ಅಸ್ಯ ಕಾವ್ಯಸ್ಯ ಕವಯಃ ನ ಸಮರ್ಥ ವಿಶೇಷಣೆ ಗೃಹಸ್ಥಸ್ಯ ಶೇಷಾಶ್ರಯ ಇವಾಶ್ರಮಾಃ. ಮಹಾಭಾರತ ಕಾವ್ಯವನ್ನು ಬೇರೆ ಯಾವ ಕವಿಗಳು ಕೂಡ ಮೀರಲಾರರು. ಹೇಗೆಂದ್ರೆ ಗೃಹಸ್ಥಾಶ್ರಮವನ್ನು ಬೇರೆ ಯಾವ ಆಶ್ರಮವೂ ಕೂಡ ಮೀರಲಾರದೋ, ಉಳಿದ 3 ಆಶ್ರಮಗಳು ಮೀರಲಾರವೋ, ಹಾಗೆ ಮಹಾಭಾರತ ದೊಡ್ಡ ಕಾವ್ಯ. ಅಲ್ಲಿ ಗೃಹಸ್ಥಾಶ್ರಮದ ಮಹತ್ವ ಹೇಳಿದ್ರು, ಇಲ್ಲಿ ಸನ್ಯಾಸಾಶ್ರಮದ ಮಹತ್ವ ಹೇಳ್ತಾರೆ. ಅದರ ಅಭಿಪ್ರಾಯ ಏನು ಅಂತಂದ್ರೆ, ಕೆಲವೊಂದು ಕಡೆ ಸನ್ಯಾಸದ ಮಹತ್ವವನ್ನು ಹೇಳ್ತಾರೆ, ಕೆಲವೊಂದು ಕಡೆ ಗೃಹಸ್ಥ ಧರ್ಮದ ಮಹತ್ವ ಹೇಳ್ತಾರೆ. ಆದರೆ ಇದು ವಾಸ್ತವ ಸಂಗತಿಯನ್ನು ವಿಚಾರ ಮಾಡಿದರೆ ದೇವತೆಗಳು ಕೇವಲ ಗೃಹಸ್ಥಾಶ್ರಮಿಗಳಲ್ಲ. ಅವರಲ್ಲಿ ಗೃಹಸ್ಥ ಧರ್ಮ ಯತಿ ಧರ್ಮ ಎರಡೂ ಕೂಡ ಏಕಕಾಲದಲ್ಲಿ ಇದ್ದೇ ಇರ್ತದೆ, ಪೂರ್ಣವಾಗಿರ್ತದೆ. ನಮ್ಮಲ್ಲಿ ಯಾವುದೂ ಪೂರ್ಣವಾಗಿರೋದಿಲ್ಲ. ಇದಿದ್ದಾಗ ಅದಿಲ್ಲ, ಅದಿದ್ದಾಗ ಇದಿಲ್ಲ. ಒಂದೇ ಇದ್ದಾಗಲೂ ಅದು ಪೂರ್ಣವಾಗಿರೋದಿಲ್ಲ. ಪೂರ್ಣವಾಗಿ ನಾವು ಸನ್ಯಾಸಿಗಳ, ಪೂರ್ಣವಾಗಿ ಗೃಹಸ್ಥರ ಯಾವುದೂ ಅಲ್ಲ. ನಮ್ದೆಲ್ಲ ಆಶ್ರಮವೂ ಕೂಡ ಭ್ರಷ್ಟವೇ ನಮ್ದು. ಅವರು ಏಕಕಾಲದಲ್ಲಿ ಗೃಹಸ್ಥರೇ ಸನ್ಯಾಸಿಗಳೇ. ಆದ್ದರಿಂದ ಕೆಲವೊಂದು ಕಡೆ ಸನ್ಯಾಸವನ್ನು ಪ್ರಶಂಸೆ ಮಾಡ್ತಾರೆ, ಕೆಲವೊಂದು ಕಡೆ ಗೃಹಸ್ಥಾಶ್ರಮವನ್ನು ಪ್ರಶಂಸೆ ಮಾಡ್ತಾರೆ. ಮಹಾಭಾರತದಲ್ಲಿ ಗೃಹಸ್ಥಾಶ್ರಮವನ್ನು ಪ್ರಶಂಸೆ ಮಾಡ್ತಾರೆ ಅಂದ್ರೆ ಅದು ನಿಮ್ಮ ಗೃಹಸ್ಥಾಶ್ರಮವನ್ನು ಪ್ರಶಂಸೆ ಮಾಡಿದ್ದಲ್ಲ. ನಮ್ಮ ಗೃಹಸ್ಥಾಶ್ರಮಕ್ಕೆ ಯಾವ ಬೆಲೆಯೂ ಇಲ್ಲ. ನಾವಿದನ್ನು ಮಾಡೋದು ಅಷ್ಟರಲ್ಲೇ ಇದೆ. ನಾವು ಸುಖ ಕಾಣೋದು ಅಷ್ಟರಲ್ಲೇ ಇದೆ, ಭಗವಂತನ ಸೇವಾ ಮಾಡೋದು ಅಷ್ಟರಲ್ಲೇ ಇದೆ. ಆ ದೇವತೆಗಳ ಗೃಹಸ್ಥಾಶ್ರಮದ ವೈಭವವನ್ನು ವರ್ಣನೆ ಮಾಡಿದ್ದದು. ಈಗ ನೋಡ್ರಿ, ಆ ಮಹಾಭಾರತ ಶ್ಲೋಕಕ್ಕೆ ಹೊಸ ಅರ್ಥ ಬಂತು. ಆವಾಗ ಅಲ್ಲಿ ನಮಗದು ಹೊಳೆದಿರಲಿಲ್ಲ. ಇಲ್ಲಿ ಸನ್ಯಾಸಾಶ್ರಮದ ಮಹತ್ವವನ್ನು ವರ್ಣನೆ ಮಾಡ್ತಾರಂದ್ರೆ, ನಮ್ಮ ಸುತ್ತಮುತ್ತಲು ಸ್ವಾಮಿಗಳು ಅಂದ್ರೆ ಬೇರೆ ಸ್ವಾಮಿಗಳನ್ನ ಬೈತೀನಿ ಅಂತ ತಿಳ್ಕೊಬೇಡ್ರಿ. ಇಲ್ಲಿ ನಾವು ಸ್ವಾಮಿಗಳಾದ್ರೂ ಇಷ್ಟೇ, ಇಲ್ಲಿ ವ್ಯತ್ಯಾಸ ಇಷ್ಟೇ. ಮಹಾತ್ಮರಾದವರು ಬೇಕಾದಷ್ಟು ಜನ ಸನ್ಯಾಸಿಗಳಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೂ ಈ ಮಾನುಷ ಸನ್ಯಾಸಿಗಳೇನಿದ್ದಾರಲ್ಲ, ಈ ಮಾನುಷ ಸನ್ಯಾಸಿಗಳ ಮಹತ್ವವನ್ನು ವರ್ಣನೆ ಮಾಡಿದ್ದಲ್ಲ ಇಲ್ಲಿ ಭಾಗವತ. ಅದು ದೇವತೆಗಳ ಸನ್ಯಾಸದ ವೈಭವದ ವರ್ಣನೆ. ಹೀಗೆ ಒಂದ್ ಕಡೆ ಅದರ ವೈಭವದ ವರ್ಣನೆ, ಕೆಲವು ಕಡೆ ಇದರ ವೈಭವದ ವರ್ಣನೆ. ಇದನ್ನೆಲ್ಲ ಮಾಡುವುದರ ಉದ್ದೇಶ ಹಾಗಿರ್ತದೆ. ಅವರು ಆ ದೇವತೆಗಳು ಯಾವತ್ತೂ ಕೂಡ ಸುಖವನ್ನು ಅನುಭವಿಸಲಿಕ್ಕೂ ಸಿದ್ಧರಾಗಿರ್ತಾರೆ, ಇಂಥ ತ್ಯಾಗಕ್ಕೂ ಕೂಡ ಸಿದ್ಧರಾಗಿರ್ತಾರೆ. ಸುಖ ಅನುಭವಿಸೋದೇನಿದೆ ಅವರ ಒಂದು ವೈಭವ. ಅದು ಅಂಥ ಪ್ರಾರಬ್ಧವೇ ಅವ್ರಿಗಿರೋದ್ರಿಂದ ನಾವು ಕೆಲವೊಂದ್ಸರಿ ಹೇಳ್ತೀವಿ,
ಈ ಕೆಟ್ಟ ದುಃಖ ಬಂತಲ್ಲ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಪ್ರಾರಬ್ಧ ಅನುಭವಿಸ್ರಿ ಅಂತೀವಿ. ಇದಕ್ಕೇನು ಮಾರ್ಗ ಇಲ್ಲ. ಜ್ಯೋತಿಷ್ಯ ಕುಂಡಲಿ ತೆಗೆದು ನೋಡಿದ್ರೆ ಅನುಭವಿಸ್ಬೇಕು, ಬೇರೆ ಮಾರ್ಗವೇ ಇಲ್ಲ ಅಂತಂತೇವೆ. ದುಃಖ ಪ್ರಾರಬ್ಧ ಮಾತ್ರ ಅಲ್ಲ, ಸುಖ ಪ್ರಾರಬ್ಧನೂ ಕೂಡ ಅನುಭವಿಸದೆ ಮುಗಿಯುವಂಥದ್ದೇ ಅಲ್ಲ. ಸಂಚಿತಕ್ಕೆ ಇನ್ನೂ ಯಾವುದನ್ನು ಅನುಭವಿಸ್ಲಿಕ್ಕೆ ಪ್ರಾರಂಭ ಮಾಡಿಲ್ವೋ ಅದಕ್ಕೆ ಕ್ಷಮ ಇದೆ. ಯಾವುದು ಪ್ರಾರಬ್ಧ ಇದೆ ಅದನ್ನ ಚತುರ್ಮುಖನೂ ಪ್ರಾರಬ್ಧ ಸುಖ, ಅವ್ರದೆಲ್ಲ ದುಃಖ ಪ್ರಾರಬ್ಧ ಅಲ್ಲ, ಸುಖ ಪ್ರಾರಬ್ಧವೇ. ಚತುರ್ಮುಖ ಮುಖ್ಯವಾಗಿ ಉಳಿದೆಲ್ಲ ದೇವತೆಗಳು ಅವರೆಲ್ಲರೂ ಕೂಡ ತಮಗೆ ಸುಖ ಏನು ಬಂದಾಗ ಅದನ್ನ ಅವರು ಅನುಭವಿಸಲೇಬೇಕಾಗ್ತದೆ. ಅದನ್ನ ನಾನು ನನಗಿದು ಬೇಡ ಅನ್ನುವಂತಿಲ್ಲ ಅವರು. ಯತಿಗಳಾದ್ರೆ ಅವರು ಅದನ್ನ ತಿರಸ್ಕಾರ ಮಾಡ್ತಾನೆ, ನನಗಿದು ಬೇಡ ಅಂತ ಅವ್ರು ಅನ್ಬಹುದು. ಆದ್ರೆ ಈ ದೇವತೆಗಳು ನನಗಿದು ಬೇಡ ಅಂತ ಅವರು ತಿರಸ್ಕಾರ ಮಾಡುವಂತಿಲ್ಲ. ಯದ್ಯಮಂ ಲೋಕಮಕ್ಷ್ಣವೀತ ಅತ್ಯೈವೇನಂ ಪಶ್ಯೇತ್. ಐತರಿ ಉಪನಿಷತ್ತು ಏನ್ ಹೇಳ್ತದೆ ಅಂತಂದ್ರೆ, ದೇವೇಂದ್ರನಿಗೆ ಭಗವಂತ ಇಂದ್ರ ಪದವಿಯನ್ನು ಕೊಟ್ಟಾಗ ನನಗಿದು ಪದವಿ ಬೇಡ, ಇಲ್ಲಿ ಸುಖ ಭೋಗ ಅಪ್ಸರೆಯರು ಇದ್ಯಾವುದು ನನಗೆ ಬೇಸಿಗೆ ಅನ್ನಿಸ್ತಾ ಇದೆ ಅನ್ನುವಂತಿಲ್ಲ ಅವನು. ಯಾಕಂದ್ರೆ ಅವನು ಪ್ರಾರಬ್ಧ ಅನುಭವಿಸ್ಬೇಕು, ಪ್ರಾರಬ್ಧ ಹೀಗೂ ಇರ್ತದೆ, ಅನುಭವಿಸಲೇಬೇಕು. ಆ ವೈರಾಗ್ಯ ಅವರಿಗೆ ಅದು ಇಷ್ಟ ಆಗೋದಿಲ್ಲ. ಯಾಕೆ ಅಂತಂದ್ರೆ ನಮಗೆ ವೈರಾಗ್ಯ ಯಾಕೆ ಬರಬೇಕು? ನಮಗೆ ಮತ್ತಷ್ಟು ಜ್ಞಾನವನ್ನು ಹೆಚ್ಚಿಸ್ಲಿಕ್ಕಾಗಿ, ಮತ್ತಷ್ಟು ಭಕ್ತಿಯನ್ನು ಹೆಚ್ಚಿಸ್ಲಿಕ್ಕಾಗಿ ವೈರಾಗ್ಯ ಬರಬೇಕು. ಅವರಿಗೆ ಈಗಾಗಲೇ ಜ್ಞಾನ ಭಕ್ತಿಗಳು ರೂಢ ಮೂಲ ಆಗಿ ಹೋಗಿವೆ. ಈ ವೈರಾಗ್ಯದಿಂದ ಅವರಿಗೆ ಯಾವ ಉಪಯೋಗವೂ ಇಲ್ಲ. ನ ನಿರ್ವಿಣ್ಣ ನಚ ವೈರಾಗ್ಯ ಅಂತ ಭಾಗವತ ಅದನ್ನೆಲ್ಲ ಹೇಳ್ತದೆ. ತಸ್ಮಾನ್ ಮದ್ಭಕ್ತಿಯುಕ್ತಸ್ಯ ಯೋಗಿನೋ ವೈ ಮದಾತ್ಮನಃ ನ ಜ್ಞಾನ ನಚ ವೈರಾಗ್ಯಾತ್ ಪ್ರಾಯಶ್ರೇಯೋ ಭವೇತಿಹ. ಶ್ಲೋಕ ಹೇಗೆ ನೋಡಿ, ಭಾಗವತದ್ದು 11ನೇ ಸ್ಕಂದ 20ನೇ ಅಧ್ಯಾಯ, ಅದರಲ್ಲಿ 32ನೇ ಶ್ಲೋಕ. ತಸ್ಮಾನ್ ಮದ್ಭಕ್ತಿಯುಕ್ತಸ್ಯ, ನನ್ನಲ್ಲಿ ಈಗಾಗಲೇ ಭಕ್ತಿಯನ್ನು ಪಡ್ಕೊಂಡಿರುವಂತಹ ಭಕ್ತಿ ಯೋಗಿಗೆ, ಯೋಗಿನಃ ಅಂದ್ರೆ ಭಕ್ತಿ ಯೋಗಿಗೆ. ಭಕ್ತಿ ಯೋಗಿಗಳು ಯಾರು? ಈ ಸನಕಾದಿಗಳು ಅಲ್ಲ, ಮನುಷ್ಯರು ಅಲ್ಲ, ಇವರೆಲ್ಲ ಕರ್ಮಯೋಗಿಗಳು ಮತ್ತು ಜ್ಞಾನಯೋಗಿಗಳು. ಭಕ್ತಿ ಯೋಗಿಗಳು ಅಂದ್ರೆ ದೇವತೆಗಳೇ. ಅವರಿಗೆ ನ ಜ್ಞಾನಾತ್ ನಚ ವೈರಾಗ್ಯ, ಅವರಿಗೆ ಹೆಚ್ಚಿನ ಜ್ಞಾನ ಹೆಚ್ಚಿನ ವೈರಾಗ್ಯ ಇದರ ಅವಶ್ಯಕತೆ ಇಲ್ಲ. ಅವರಿಗೆಲ್ಲ ಶ್ರೇಯಸ್ಸಾಗೋದು ನನ್ನ ಆಜ್ಞೆಯನ್ನ ಅನುಸರಣೆ ಮಾಡುವ ಮೂಲಕವೇ. ಇದು ಭಾಗವತದಲ್ಲಿ ಹೇಳಿರುವಂತಹ ಸಂಗತಿ. ಸ್ವರ್ತವ್ಯ ವಿಷಯ ದೋಷ ಗತಿಭಿರ್ನತು ದೈವತೈ ಹರಿದೇವ ಸದಾ ಪೂಜ್ಯ ಇತ್ಯರ್ಥಂ ದೈವತೈರಪಿ. ಈ ಸುಖ, ಈ ವಿಷಯ ಸುಖ ಅಂತಿದೆಯಲ್ಲ, ಇದು ಬಹಳ ದೋಷಪೂರ್ಣ, ಹೇಸಿಗೆ ಅಂತ ಯಾರು ವಿಚಾರ ಮಾಡಬೇಕು? ಯತಿವಿಹಿ, ಸನಂದನ, ಸನತ್ ಸುಜಾತ ಮೊದಲಾದ ಯತಿಗಳಿದ್ದಾರಲ್ಲ, ಅವರು ವೈರಾಗ್ಯಕ್ಕಾಗಿ ಪ್ರಯತ್ನ ಪಡಬೇಕು, ಇದನ್ನೆಲ್ಲ ಪರಿತ್ಯಾಗ ಮಾಡಬೇಕು, ಪ್ರಯತ್ನಪೂರ್ವಕವಾಗಿ ಪರಿತ್ಯಾಗ ಮಾಡಬೇಕು. ದೇವತೆಗಳು ಇದನ್ನು ಪರಿತ್ಯಾಗ ಮಾಡಬಾರದು. ನತು ದೈವತೈಹಿ, ಇದರಲ್ಲಿ ದೋಷಗಳನ್ನು ಅವರು ಆಲೋಚನೆ ಮಾಡಬಾರದು. ಅವ್ರಿಗೆ ಇದು ದೋಷವೇ ಅಲ್ಲ ಅಂದ್ಮೇಲೆ ನೀವ್ಯಾಕೆ ಆಲೋಚನೆ ಮಾಡಬೇಕು? ಯಾವುದು ಸಣ್ಣವರಿಗೆ ಯಾವುದೋ ಒಂದು ಅಪಾಯಕಾರಿ ಸಂಗತಿ ಇರ್ತದೆ, ಸಣ್ಣ ಸಣ್ಣ ಮಕ್ಕಳಿಗೆ, ಅದು ದೊಡ್ಡವರಿಗೆ ಅಪಾಯಕಾರಿ ಅಲ್ಲ. ಒಂದು ಯಾವುದೋ ಹರಿತವಾದ ಆಯುಧವನ್ನು ತಮ್ಮ ಹತ್ರ ಇಟ್ಕೊಂಡ್ರೆ ಮಕ್ಕಳು ಅದನ್ನು ತಾವು ಅಪಾಯ ಮಾಡ್ಕೋತಾರೆ, ದೊಡ್ಡವರಿಗೂ ಅಪಾಯ ಮಾಡ್ತಾರೆ. ಹಾಗಾಗಿ ಅದ್ರ ಬಗ್ಗೆ ಅವರು ಎಚ್ಚರಿಕೆಯಿಂದ ಇರಬೇಕು. ದೊಡ್ಡವರಿಗೆ ಅಪಾಯ ಇಲ್ಲ ಅಂದಮೇಲೆ ಅವರಿಗೆ ಅದರ ಬುದ್ಧಿವಾದದ ಅವಶ್ಯಕತೆಯೂ ಇಲ್ಲ, ಅದರ ಎಚ್ಚರಿಕೆಯನ್ನು ಕಾರ್ಯರೂಪಕ್ಕೆ ತರುವಂತಹ ಅವಶ್ಯಕತೆಯೂ ಅವರಿಗಿಲ್ಲ. ಇವೆಲ್ಲ ಆ ದೇವತೆಗಳ ಧರ್ಮದ ಸೂಕ್ಷ್ಮ. ಹರಿದೇವ ಸದಾ ಪೂಜ್ಯ ಇತ್ಯರ್ಥಂ ದೈವತೈರಪಿ. ಅದನ್ನೇ ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆ ಮುಂದೆ ಹೇಳ್ತಾರೆ. ಹಿಂದೆ ಬಂದಿರಬೇಕು, ಮುಂದೆಲ್ಲ. ದೇವಾ ಸಜಾಯ ಮುಚ್ಚಂತೆ ಮಾನುಷ ಉಭಯಾತ್ಮಕಾ ವಿಜಾಯ ಏವ ಯೋಗೀಶಾ. ಅದರ 4ನೇ ಪಾದನೆ ನೆನಪಿಗೆ ಬರ್ತಿಲ್ಲ. ನೀವು ಸನ್ಯಾಸಾಶ್ರಮವನ್ನೇ ದೊಡ್ಡದು ಅಂತ ತಿಳ್ಕೊಬೇಡ್ರಿ, ಗೃಹಸ್ಥಾಶ್ರಮವನ್ನು ದೊಡ್ಡದು ಅಂತ ತಿಳ್ಕೊಬೇಡ್ರಿ. ಯಾರ್ಯಾರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಸಾಧನ ಮಾರ್ಗ, ಯಾರಿಗೆ ಯಾವ ಮಾರ್ಗವು ವಿಹಿತನೋ ಆ ಮೂಲಕವೇ ಅವರು ಸದ್ಗತಿ ಪಡ್ಕೋಬೇಕೇ ಹೊರತು ಅದನ್ನು ಬಿಟ್ಟು ಇನ್ನೊಂದು ದೋಣಿಗೆ ಅವರು ಕಾಲಿಡುವಂತಿಲ್ಲ. ನೋಡ್ರಿ, ದೇವಾ ಸಜಾಯ ಮುಚ್ಚಂತೆ, ದೇವತೆಗಳು ಮುಕ್ತಿಗೆ ಹೋಗೋದು ಹೇಗೆ? ಸಪತ್ನಿಕರಾಗೇ ಸಾಧನೆ ಮಾಡಬೇಕು, ಸಪತ್ನಿಕರಾಗೇ ಮುಕ್ತಿಗೆ ಹೋಗಬೇಕು. ಮಾನುಷಾಹ ಉಭಯಾತ್ಮಕಾಹ. ನಮ್ಮಂಥ ಮನುಷ್ಯರು ಇರ್ತೀವಲ್ಲ, ನಮ್ಮಲ್ಲಿ ಕೆಲವರು ಸಪತ್ನಿಕರಾಗಿ ಸಾಧನೆ ಮಾಡಿ ಸಪತ್ನಿಕರಾಗಿ ಮುಕ್ತಿಗೆ ಹೊಂದುವಂಥವ್ರು, ಅಂದ್ರೆ ಸ್ವಭಾವದಿಂದ ಗೃಹಸ್ಥರು. ಈಗ ಗೃಹಸ್ಥರು ಮುಖ್ಯ ಅಲ್ಲ, ಸ್ವರೂಪತಃ ಗೃಹಸ್ಥರು ನಮ್ಮಲ್ಲಿ ಕೆಲವರು. ಇನ್ನು ಕೆಲವರು ಸ್ವರೂಪತಃ ಬ್ರಹ್ಮಚಾರಿಗಳು. ಅವರು ಮುಕ್ತಿಗೆ ಹೋಗುವಾಗ ಪತ್ನಿ ಕರ್ಕೊಂಡು ಮುಕ್ತಿಗೆ ಹೋಗ್ತಾರೆ ಅಂತಿಲ್ಲ, ಅವರು ಏಕಾಂಗಿಯಾಗಿ ಮುಕ್ತಿಗೆ ಹೋಗ್ತಾರೆ. ಇಲ್ಲಿ ಹುಟ್ಟುವಾಗ
ಕೆಲವೊಂದು ಬಾರಿ ಮದುವೆ ಮಾಡ್ಕೊಂಡಿರ್ತಾರೆ, ಸಂಸಾರ ಅಂದ್ರೆ ಏನೋ ಅಸ್ತವ್ಯಸ್ತಗಳು ಕೆಲವು ಆಗಿರ್ತವೆ. ಆದ್ರೆ ಮುಕ್ತಿಗೆ ಹೋಗುವಾಗ ಅವರು ಉಭಯಾತ್ಮಕ, ಪತ್ನಿಯ ಹಂಗೆ ಇಲ್ಲದೆ, ಸಂಗಾತಿಯ ಹಂಗೆ ಇಲ್ಲದೆ ಮುಕ್ತಿ ಪಡೆಯುವಂಥವ್ರು. ವಿಜಾಯ ಏವ ಯೋಗೀಶಾಹ. ಸನಕಾದಿಗಳು ಮಾತ್ರ ಇದ್ದಾರಲ್ಲ, ಅವರು ವಿಜಾಯ ಏವ, ಎಂದೂ ಕೂಡ ಅವ್ರ ಸಂಸಾರಕ್ಕೆ ಬಂದೇ ಇಲ್ಲ, ಸಂಸಾರದ ಹಂಗೆ ಇಲ್ಲ ಅವರಿಗೆ, ಹಾಗೇ ಸಾಧನೆ ಮಾಡ್ತಾರೆ, ಹಾಗೆ ಮುಕ್ತಿ ಹೋಗ್ತಾರೆ. ಅವರಿಗೆ ವೈರಾಗ್ಯದ ಅವಶ್ಯಕತೆ. ಅದು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಉಲ್ಲೇಖ ಮಾಡುವಂಥ ಮತ್ತೊಂದು ಶ್ಲೋಕ. ಇವೆಲ್ಲ ಸಂಗತಿಗಳನ್ನ ಅಲ್ಲಿ ನೆನಪು ಮಾಡ್ಕೊಳ್ಬೇಕು. ಕೃಷ್ಣ ಹೇವ ಗೃಹಿಣ ದೇವ ಕೃಷ್ಣ ಹೇತೆ ಯತಯಃ ಏತೇಷಾಂ ನ ಪುತ್ರಾದಾಯ ಮುಪಯಾಂತೆ ನಚೈತೆ ಗ್ರಹಾನ್ ವಿಸೃಜಂತಿ ಅರಾಗಾಹ ಅದ್ವೇಷಾಹ ಅಲೋಭಾಹ ಸರ್ವಭೋಗಾಹ ಸರ್ವಯಜ್ಞ ಸರ್ವಕರ್ತಾರಃ ಅಂತ ವೇದವಾಕ್ಯ. ಇದು ಎಲ್ಲಿದ ವಾಕ್ಯ ನೆನಪಿಲ್ಲ. ಭಾಗವತ ತಾತ್ಪರ್ಯದಲ್ಲೇ ಇನ್ನೊಂದು ಕಡೆ ಇದೆ, 4ನೇ ಸ್ಕಂದವೋ 5ನೇ ಸ್ಕಂದದಲ್ಲೋ ಎಲ್ಲೋ ಒಂದು ಕಡೆ. ದೇವಾ ಏವ ಬ್ರಹ್ಮಚಾರಿಣಃ ದೇವಾ ಗೃಹಸ್ಥಾಹ ದೇವಾ ವನಸ್ಥಾಹ ಅನ್ನೋ ವೇದವಾಕ್ಯ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಉದಾಹರಣೆ ಕೊಂಡದ್ದು. ಅದನ್ನ ಈ ಪದಾರ್ಥ ದೀಪಿಕಾದಲ್ಲಿ ವೇದಾಂತ ತೀರ್ಥರು ಉಲ್ಲೇಖ ಮಾಡ್ತಾರೆ. ಅವ್ರು ಇನ್ನೊಂದು ವಾಕ್ಯನ ಉಲ್ಲೇಖ ಮಾಡ್ತಾರಲ್ಲ, ಅದನ್ನ ನೋಡ್ರಿ. ಕೃಷ್ಣ ಹೇವ ಗೃಹಿಣ ದೇವಾ, ಎಲ್ಲಾ ದೇವತೆಗಳು ಗೃಹಸ್ಥರೇ, ಅದರಲ್ಲಿ ಅಪವಾದವಿಲ್ಲ. ಪರಮಾತ್ಮನಿಂದ ಹಿಡಿದು ಎಲ್ಲರೂ ಕೂಡ ಗೃಹಸ್ಥರೇ. ಕೃಷ್ಣ ಹೇತ ಯತಯ, ಅಲ್ಲಿ ಎಲ್ಲರೂ ಯತಿಗಳೇ, ಎಲ್ಲರೂ ಗೃಹಸ್ಥರು. ಅದು ವಿಚಿತ್ರ. ನಚೈತೆ ಗೃಹಾನ್ ವಿಸರ್ಜಂತಿ, ಅವರು ಮನೆ ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ. ಯಾವತ್ತು ಮನೆ ಒಳಗಿದ್ರು ಹೊರಗಿದ್ದವರೇ ಅವರು. ಅಂದ್ರೆ ನನಗೆ ಆಶ್ಚರ್ಯ ಅನ್ಸೋದು ಏನು ಅಂತಂದ್ರೆ, ಅವ್ರು ಎಷ್ಟು ತರ ಸುಖ ಅನುಭವಿಸಿರ್ತಾರೆ. ಯಾವ ತರ ಸುಖ ಅನುಭವಿಸಿದ್ರು ಕೂಡ ಆ ಸುಖವನ್ನೆಲ್ಲ ಅವರು ಪರಮಾತ್ಮನ ಪ್ರೀತಿಗಾಗಿ ಅನುಭವಿಸಿರ್ತಾರೆ. ಪರಮಾತ್ಮ ನಮ್ಗೆ ಇದನ್ನ ಪ್ರಾರಬ್ಧ ಕರ್ಮ ಅಂತ ಕೊಟ್ಟಿದ್ದಾನೆ, ಆತನ ಪ್ರೀತಿಗಾಗಿ ಇದನ್ನು ಅನುಭವಿಸ್ತೇವೆ, ಹೊರತು ಲೋಲುಪತೆಯಿಂದ ಇದನ್ನ ನಾವು ಅನುಭವಿಸ್ತೀವಿ ಅಂತ ಅಲ್ಲ. ಇಂಥ ಒಂದು ಪರಮಾತ್ಮನ ಪೂಜೆಗೆ ಅಡಚಣೆ ಆಗದೇ ಇರುವಂತೆ ಅವರು ಸುಖ ಅನುಭವಿಸುವಂತ ಒಂದು ಹಿನ್ನೆಲೆ ಉಳ್ಳವರಾಗಿರ್ತಾರೆ ಅವರು. ಆದ್ರಿಂದ ಅವರಿಗೆ ಈ ಯಾವ ಅಡಚಣೆನೂ ಆಗೋದಿಲ್ಲ. ಇದನ್ನೆಲ್ಲ ಅಷ್ಟು ಉತ್ತಮವಾದಂತಹ ತರಗತಿಯ ಭಕ್ತಿ, ಉತ್ತಮವಾದ ಜ್ಞಾನ, ಉತ್ತಮವಾದ ವೈರಾಗ್ಯ ಅವ್ರಿಗೆ ಬರೋದು ಯಾವ ಕಾರಣಕ್ಕಾಗಿ ಅಂತಂದ್ರೆ, ಯಾವ ಸಂಗತಿಗಳು ಲೌಕಿಕ ದೃಷ್ಟಿಯಲ್ಲಿ ಜ್ಞಾನ ಭಕ್ತಿ ವೈರಾಗ್ಯವೆಂಬಂತಹ ಸಾಧನಗಳಿಗೆ ಅಡಚಣೆ ಮಾಡ್ತಾವೋ ಅಂಥದ್ರ ನಡುವೆ ಇದ್ರೂ ಕೂಡ ಅವರು ಮನಸ್ಸನ್ನ ಗೆದ್ದು ಇನ್ನ ಸಾಧನೆ ಮಾಡ್ಕೋತಾರಲ್ಲ, ಅದಕ್ಕಾಗಿ ಅವರಿಗೆ ದೊಡ್ಡ ಸಾಧನ ದೊಡ್ಡ ಫಲ. ಅದೆಲ್ಲ ಬೇಕಾದಷ್ಟು ಕಡೆ ಆಚಾರ್ಯರು ಹೇಳ್ತಾರೆ. ಹೀಗೆ ವಿಶೇಷತಃ ಖಲು ಅಭಜದ್ವರಾಶ್ರಮಂ, ಸನ್ಯಾಸಾಶ್ರಮವನ್ನ ವಾಸುದೇವ ಸ್ವೀಕಾರ ಮಾಡಿದ ಅಂತನ್ನುವಲ್ಲಿಗೆ 4ನೇ ಸರ್ಗದ 30ನೇ ಪದ್ಯ ಅದು ಸಮಾಪ್ತಿಯನ್ನು ಕಂಡಿದೆ.